ಇದು ಎಕ್ಸಾಕ್ಟ್ಲಿ ಬಸವಸಾಗರ ಡ್ಯಾಮ್ ನೀವು ನೋಡ್ತಿರೋದು. ಗುಲ್ಬರ್ಗ ಯಾದಗಿರಿ ಜಿಲ್ಲೆಗೆ ಕೆಲವು ಭಾಗಗಳಿಗೆ ನೀರಾವರಿಗೋಸ್ಕರ ಹೋಗ್ತಿರೋಂಥ ನೀರಿದು. ನನ್ನ ಜೀವಮಾನದಲ್ಲೇ ತುಂಬ ರಭಸವಾಗಿ ಒಂದು ನಾಲೆ ನೀರು, ಒಂದು ಕೆನಾಲ್ ನೀರು ಹರಿತಿರೋದನ್ನು ನೋಡ್ತಿರೋದು ನಾನು ಇದೇ ಫಸ್ಟ್ ಟೈಮು ಸ್ನೇಹಿತರೆ. ನಿಮ್ಗೆಲ್ರಿಗೂ ಸ್ವಾಗತ. ಯಾದಗಿರಿ ಜಿಲ್ಲೆ ಇದು. ಯಾದಗಿರಿನಲ್ಲಿ ಬಸವಸಾಗರ ಅಣೆಕಟ್ಟು ಅಥವಾ ನಮ್ಮ ನಾರಾಯಣಪುರ ಡ್ಯಾಮ್ ಅಂತ ಏನು ಕರೀತಾರಲ್ಲ, ಆ ಡ್ಯಾಮಿಂದ ಬರ್ತಾ ಇರೋ ನೀರಿದು. ನೀವು ನೋಡ್ಬೋದು ಇಲ್ಲಿ ಏನು ಫೋರ್ಸಾಗಿ ಹರಿತಾ ಇದೆ ನೋಡಿ. ತುಂಬ ಮಳೆಗಾಲ ಈ ಸಲ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಮಳೆ ಆಗಿದೆ. ಸೊ ಹಾಗಾಗಿ ಫುಲ್ಲು ನಮ್ಮ ಈ ನಾರಾಯಣಪುರ ಜಲಾಶಯ ತುಂಬಿದೆ. ನೀರು ಬಿಟ್ಬಿಟ್ಟಿದ್ದಾರೆ, ಕೊಚ್ಕೊಂಡು ಹೋಗ್ತಾ ಇದೆ ನೀರು. ಏನಾದ್ರು ಬೈ ಚಾನ್ಸ್ ಒಬ್ಬ ಮನುಷ್ಯ ನನ್ನಂತೊಂದು ಬಿದ್ದರೆ ಗಂಟೆ 100 ಕಿಲೋಮೀಟರ್ ಸ್ಪೀಡಲ್ಲಂತೂ ಹೋಗಿ ರೀಚ್ ಆಗ್ತೀವಿ. ಮುಂದೆ ಇದು ಹುಣಸಗಿ ಆ ಕಡೆಗೆ ಹೋಗುತ್ತೆ, ಯಾದಗಿರಿ ಕಡೆಗೆ ಹೋಗುತ್ತೆ ನೀರು. ಆ ಊರನ್ನ ಗುಲ್ಬರ್ಗ ಯಾದಗಿರಿ ಜಿಲ್ಲೆಗೆ ಕೆಲವು ಭಾಗಗಳಿಗೆ ನೀರಾವರಿಗೋಸ್ಕರ ಹೋಗ್ತಿರೋಂಥ ನೀರಿದು. ಆ ರೈತರ ಭಾಳ ಚೆನ್ನಾಗಿರಲಿ. ಹಳೆಯ ಹೈದರಾಬಾದ್ ಕರ್ನಾಟಕ, ಇವತ್ತಿನ ಕಲ್ಯಾಣ ಕರ್ನಾಟಕದ ಜನ ಅವ್ರಿಗೆ ಒಳ್ಳೇದಾಗಲಿ. ಸೊ ಇದು ನೀವು ನೋಡ್ಬೋದು. ಈ ಕಡೆ ಹೋದರೆ ಈ ಕಡೆ ನಾಲ್ತವಾಡ ಅಂತ ಒಂದು ಊರು ಬರುತ್ತೆ. ಅಂದರೆ ನಾಲ್ತವಾಡ ಅದು ಬಿಜಾಪುರದ ಬಾರ್ಡ್ರ್, ಅದು ವಿಜಯಪುರ ಜಿಲ್ಲೆ ಬಾರ್ಡ್ರು. ಇಲ್ಲಿಂದ ಸ್ಟಾರ್ಟ್ ಯಾದಗಿರಿ ಜಿಲ್ಲೆ, ಅದರ ಬಾರ್ಡ್ರು ವಿಜಯಪುರ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಬಾರ್ಡ್ರ್ ಇದರಲ್ಲಿ ಅದು ಇದುವೆ. ಮುಂದೆ ಹೋದರೆ ಲಿಂಗಸೂರು ಬರುತ್ತೆ ನೋಡಿ. ಅಲ್ಲಿ ಆ ಗೇಟ್ ಕಾಣ್ತಿದ್ದಿಲ್ಲ, ಆ ಗೇಟೇ ನಮ್ಮ ನಾರಾಯಣಪುರ ಜಲಾಶಯದ ಗೇಟ್ ಅದು ನೋಡಿ. ಈ ಕಡೆಯಿಂದ ಬಿಟ್ಟಿದ್ದಾರೆ ನೀರು. ಇಲ್ಲಿ ಮುಂದೆ ಡ್ಯಾಮ್ ಇದೆ ಮೇಲ್ಗಡೆ. ಆ್ಯಂಡ್ ವಿಜಯಪುರ ಜಿಲ್ಲೆಯಲ್ಲಿ ಆ ನಿಡಗುಂದಿ ಅಥವಾ ಕೂಡಲ ಸಂಗಮದ ಹತ್ರ ಆಲ್ಮಟ್ಟಿ ಜಲಾಶಯ ಇದೆ, ನೀವು ನೋಡಿರ್ಬೋದು. ಅದು ವಿಜಯಪುರ ಜಿಲ್ಲೆಯಲ್ಲಿ. ಇಲ್ಲೊಂದು ಜಲಾಶಯ ಕಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ. ಸೊ ಒಂದು ನದಿಗೆ 2 ಜಲಾಶಯ, 2 ಡ್ಯಾಮ್. ನೀವು ಆಗಲೇ ಸ್ನೇಹಿತರೆ ಒಂದು ಚಾನಲ್ನಲ್ಲಿ ಅಥವಾ ಒಂದು ಕಾಲುವೆಯಲ್ಲಿ ನೀರು ಹರಿದು ಹೋಗ್ತಿರೋದು ನೋಡ್ರಿ, ತುಂಬ ರಭಸವಾಗಿ. ಇದು ಎಕ್ಸಾಕ್ಟ್ಲಿ ಬಸವಸಾಗರ ಡ್ಯಾಮ್ ನೀವು ನೋಡ್ತಿರೋದು. ಬಹುತೇಕ ಗೇಟ್ಗಳನ್ನು ತೆರೆದು ನೀರನ್ನು ಬಿಟ್ಟಿದ್ದಾರೆ. ತುಂಬ ಮನಮೋಹಕವಾದ ದೃಶ್ಯ ನೀವು ನೋಡ್ತಿದ್ದೀರಿ. ನಾನಂತೂ ಅನೇಕ ಸಲ ಈ ಭಾಗಕ್ಕೆ ಬಂದಿದ್ದೀನಿ. ಇದು 2ನೇ ಸಲ ನಾನು ಈ ಥರ ತುಂಬಿ ಹರಿತಾ ಇರೋಂಥ ಬಸವಸಾಗರ ಅಥವಾ ಕೃಷ್ಣೆ ಅಥವಾ ನಮ್ಮ ನಾರಾಯಣಪುರ ಡ್ಯಾಮ್ ನೀರು ನೋಡ್ತಿರೋಂಥದ್ದು ಸ್ನೇಹಿತರೆ. ನೋಡಿ ಮುಂದೆ ಹರಿದು ಪೂರ್ತಿ ನದಿ ನಮ್ಮ ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗಕ್ಕೆ ಹೋಗ್ತಿದೆ. ಅಂದರೆ ಇಲ್ಲೊಂದು ಅಂಕಿಅಂಶ ಇದೆ. ಈ ಡ್ಯಾಮ್ ಕಟ್ಟಿರೋದು 1982ರಲ್ಲಿ, ಅಂದರೆ ಈಗ ಒಂದು 42-43 ವರ್ಷದ ಹಿಂದೆ, ಟು ಇರಿಗೇಟ್ ಗುಲ್ಬರ್ಗ, ಯಾದಗಿರಿ ಆ್ಯಂಡ್ ಬಿಜಾಪುರದ ಕೆಲವು ಜಿಲ್ಲೆಗಳನ್ನು, ಕೆಲವು ತಾಲೂಕುಗಳನ್ನು, ಕ್ಷಮೆ ಇರಲಿ, ಅಂದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜೀವರ್ಗಿ, ಶಾಪುರ ಇತ್ಯಾದಿ ಭಾಗಗಳಿಗೆ, ಮತ್ತು ಈ ಕಡೆ ಯಾದಗಿರಿಗೆ ಬಂದರೆ ಯಾದಗಿರಿ, ಸುರಪುರ ಈ ಭಾಗಗಳಿಗೆ, ಮತ್ತು ಈ ಕಡೆಗೆ ಇಂಡಿ ಈ ಕಡೆ ಭಾಗಗಳಿಗೆ ನೀರಾವರಿಗೆ ಅಂತ ಮಾಡಿರೋಂಥದ್ದು. ಸುಮಾರು 4.5 ಲಕ್ಷ ಹೆಕ್ಟೇರ್ ಜಮೀನಿಗೆ ನೀರು ಹೋಗುತ್ತಂತ ಇದಿಷ್ಟು. ಅಂದರೆ ಒಬ್ಬ ರೈತ ಇಲ್ಲಿನ ಬರುವಂಥ ನೀರನ್ನು ಬಳಸ್ಕೊಂಡು ತಾನು ಬೆವರು ಸುರಿಸಿ ಶ್ರಮ ವಹಿಸಿ ಕಷ್ಟಪಟ್ಟು ದುಡಿದು ನಮ್ಗೆ ಒಂದು ತಟ್ಟೆಗೆ ಒಂದು ತುತ್ತು ಅನ್ನ ಹಾಕ್ತಾನಲ್ಲ, ನಾವು ಯಾವತ್ತೂ ಗ್ರೇಟ್ಫುಲ್ ಆಗಿರಬೇಕು, ಥ್ಯಾಂಕ್ಫುಲ್ ಆಗಿರಬೇಕು. ಒಂದು ತುತ್ತು ಅನ್ನ ನಾವು ಎಲ್ಲೋ ಅಂತ ಬಿಸಾಕಕ್ಕೆ ಮೊದಲು ಇಷ್ಟು ಕಷ್ಟಪಟ್ಟು ನಮ್ಮ ಹಿರಿಯರು ಒಂದು ಡ್ಯಾಮ್ ಕಟ್ಟಿರ್ತಾರೆ ನೀರಿಗೋಸ್ಕರ ಅಂತ. ಅಷ್ಟು ಕಷ್ಟಪಟ್ಟು ನಮ್ಮ ರೈತ ಆ ನೀರನ್ನ ಬಳಸ್ಕೊಂಡು ಬೆಳೀತಿರ್ತಾನೆ. ಸೊ ಹಾಗಾಗಿ ಆತನಿಗೆ ನಾವು ಧನ್ಯವಾದ ಹೇಳ್ತಾ, ಆ ತುತ್ತು ಅನ್ನದ ಹಿಂದೆ ಇಷ್ಟು ಜನರ ಶ್ರಮ ಇದೆ ಅಂತ ಯೋಚನೆ ಮಾಡ್ತಾ ನಾವು ಬದುಕೋಣ ಅಂತ ಕೇಳ್ಕೊತೀನಿ. ಇನ್ನೂ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಒಂದು ಅಣೆಕಟ್ಟು ನಿರ್ಮಾಣ ಆದರೆ, ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಆದರೆ, ಒಂದು ರಿಸರ್ವಾಯರ್ ಕನ್ಸ್ಟ್ರಕ್ಟ್ ಆದರೆ ಸ್ನೇಹಿತರೆ, ಆ ನದಿ, ಆ ಅಣೆಕಟ್ಟಿನಿಂದ ನಿಲ್ಲುವಂಥ ನೀರು, ಹಿನ್ನೀರು ಅಂತ ಕರಿತೀವಿ, ಬ್ಯಾಕ್ ವಾಟರ್ಸ್ ಅಂತ. ಉದಾಹರಣೆ ಇಮ್ಯಾಜಿನ್ ಮಾಡಿ, ಒಂದು ನದಿ ಹರಿತಿರುತ್ತೆ, ತನ್ನ ಪಾಡಿಗೆ ತಾನೋ ಕಾಡಿನಲ್ಲೋ ಇನ್ನೊಂದು ಕಡೆ ಹರ್ಕೊಂಡು ಹೋಗ್ತಿರುತ್ತೆ. ಹರಿತಿರೋ ನೀರಿಗೆ ಒಂದು ಕಟ್ಟೆ ಕಟ್ಟಿದ್ರೆ ಏನಾಗುತ್ತೆ, ಆ ನೀರು ಅಲ್ಲಿಂದ ನಿಲ್ಲೋಕ್ಕೆ ಶುರು ಆಗುತ್ತೆ, ಹಿಂದುಗಡೆ ನಿಲ್ತಾ ಬರುತ್ತೆ. 100 ಕಿಲೋಮೀಟ್ರ್ ನಿಲ್ಲುತ್ತೆ. 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 10 ಎಕರೆ 100 ಎಕರೆ ಅಲ್ಲ, 100 ಕಿಲೋಮೀಟ್ರ್ ಆ ನೀರು ನಿಲ್ತಾ ಬರುತ್ತೆ. ನಿಂತಾಗ ಏನಾಗುತ್ತೆ ಯೋಚನೆ ಮಾಡಿ. ಅಕ್ಕಪಕ್ಕದಲ್ಲಿ ಹಳ್ಳಿಗಳಿರ್ತವೆ, ಅಕ್ಕಪಕ್ಕದಲ್ಲಿ ಕೆಲವು ಪಟ್ಟಣಗಳಿರ್ತವೆ, ಅಕ್ಕಪಕ್ಕದಲ್ಲಿ ಕೆಲವು ನಗರಗಳಿರ್ತವೆ. ಅವೆಲ್ಲವೂ ಮುಳುಗಡೆಗೊಳಗಾಗ್ತವೆ, ಹಿನ್ನೀರಿನಲ್ಲಿ ಮುಳುಗೋಗ್ತವೆ ಸ್ನೇಹಿತರೆ ಊರುಗಳು. ಅಷ್ಟು ಮಾತ್ರ ಅಲ್ಲ, ಆ ಊರಿನಲ್ಲಿ ಜನ ಜೀವನ, ಸಂಸ್ಕೃತಿ, ಆಚಾರ ವಿಚಾರ, ಅವ್ರ ಜಮೀನುಗಳು, ಹೊಲ ಮನೆ, ದನ ಕರು ಎಲ್ಲ ಇರ್ತವೆ. ಆ ಎಲ್ಲವನ್ನು ಬಿಟ್ಟವರು ಸರ್ಕಾರ ಕೊಡುವಂಥ ಯಾವುದೋ ಒಂದು ಪುಡಿಗಾಸು ಅಥವಾ ಯಾವುದೋ ಭೂಮಿ ಅವರಲ್ಲಿ ಉದಾಹರಣೆಗೆ ನಾವು ಯಾವುದೋ ಊರಲ್ಲಿ ಹುಟ್ಟು ಬೆಳೆದಿರ್ತೀವಿ, ಇದಕ್ಕಿದ್ದಂಗೆ ನಾಳೆಯಿಂದ ಇದು ನಿಮ್ಮ ಊರಲ್ರಿ ಬೇರೆ ಕಡೆ ಹೋಗಿ ಬದುಕಿದ್ರೆ ನಮ್ಗೆ ಏನಾಗುತ್ತೆ, ಹೇಗಾಗುತ್ತೆ? ಅಂಥದ್ರಲ್ಲೂ ಕೆಲವು ಜನ, ಒಂದಷ್ಟು ಸಾವಿರ ಜನ, ಒಂದಷ್ಟು ಲಕ್ಷ ಜನ, ಒಂದಷ್ಟು ಜಮೀನುಗಳನ್ನು ಕಳ್ಕೊಂಡು ತನ್ನೂರು, ತನ್ನ ಸಂಸ್ಕೃತಿ, ತನ್ನ ಆಚಾರ ವಿಚಾರವನ್ನು ಬಿಟ್ಟು ಸರ್ಕಾರ ಕೊಡೋ ತೋರಿಸುವ ಯಾವುದೋ ಜಾಗಕ್ಕೆ, ಸರ್ಕಾರ ಕೊಡೋ ಯಾವುದೋ ಹಣನ ತೊಗೊಂಡು ಕಣ್ಣೀರು ಹಾಕ್ತಾ ಇನ್ನೊಬ್ಬ ಚೆನ್ನಾಗಿರಲಿ ರೀ, ಈ ಡ್ಯಾಮ್ ನೀರು ಬಳಸ್ಕೊಂಡು ಇನ್ನೊಬ್ಬ ಚೆನ್ನಾಗಿರಲಿ, ಇನ್ನು ಮುಂದೆ ಇರೋ ಪೀಳಿಗೆ ಚೆನ್ನಾಗಿರಲಿ ಅಂತ ಹೇಳಿ ಅವ್ರು ಮುಂದಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು. ಯಾಕಂದರೆ ಗಮನಿಸಿ, ಆಲಮಟ್ಟಿ ಅಣೆಕಟ್ಟು 1963ರಲ್ಲಿ ಅದರ ಕನ್ಸ್ಟ್ರಕ್ಷನ್ ಶುರುವಾಗಿ ಅದು ನೀರು ನಿಂತಾಗ ಎಷ್ಟು ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ. ಆಲಮಟ್ಟಿ ಹಿನ್ನೀರಿನಲ್ಲಿ ಬೆಳಗಾಂ ಜಿಲ್ಲೆಯ ಕೆಲವು ಭಾಗ, ಬಾಗಲಕೋಟೆ ಜಿಲ್ಲೆಯ ಕೆಲವು ಭಾಗ, ಬಿಜಾಪುರ ಜಿಲ್ಲೆಯ ಕೆಲವು ಭಾಗ, ಎಲ್ಲಿ ಹೋದರು ಆ ಜನ ಮುಳುಗಡೆ ಪೀಡಿತರು. ಇವತ್ತಿಗೂ ನೀವು ಬನ್ನಿ ಬಾಗಲಕೋಟೆ ಸುತ್ತಮುತ್ತ ಭಾಗಕ್ಕೆ, ಆಲಮಟ್ಟಿ ಹಿನ್ನೀರಿನಲ್ಲಿ ಕಣ್ಣೀರು ಕಥೆಗಳನ್ನು ನೀವು ಕೇಳ್ಬೋದಲ್ಲಿ, ಕಣ್ಣೀರು ಕಥೆಗಳನ್ನು.
ಅಂದರೆ ಅವತ್ತು ಸರ್ಕಾರ ಯಾವುದೋ ಒಂದು ಕಾಸು ಕೊಡ್ತು ಇನ್ನೊಂದು ಕೊಡ್ತು, ಅವ್ರು ಆ ಸಂಸ್ಕೃತಿಯನ್ನು ಬಿಟ್ಟು ಹೋಗೋಕ್ಕಾಗದೆ ಆ ದುಡ್ಡುಗಳನ್ನ ಕಳ್ಕೊಂಡು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಾಗದೆ ಹಣನ ಒದ್ದಾಡ್ತಿದ್ದಾರೆ ಆ ಥರದ ಜನಗಳು. ಮತ್ತು ಈ ಡ್ಯಾಮ್ ಕಟ್ಟಿದಾಗ ಇದೇ ಯಾದಗಿರಿ ಜಿಲ್ಲೆಯ ಹಿಂದ್ಗಡೆ ಎಷ್ಟು ಹಳ್ಳಿಗಳಿತ್ತು, ಎಷ್ಟು ಹಳ್ಳಿಗಳು ಹಂಗ್ರಿ ನೀರೊಳಗಡೆ ಇದ್ದಾವೆ. KRS ಬೃಂದಾವನ ಅಥವಾ ನಮ್ಮ ನಾಲ್ವಡಿಯವ್ರು ಕಟ್ಟಿಸಿದ ವಿಶ್ವೇಶ್ವರಯ್ಯನವರ ಐಡಿಯಾದಲ್ಲಿ ಕಟ್ಟಿಸಿದ ನಾಲ್ವಡಿಯವ್ರು ಕಟ್ಟಿಸಿದ ಡ್ಯಾಮ್ ಕಟ್ಟಿದಾಗ ಎಷ್ಟು ಜನ ಭೂಮಿ ಕಳ್ಕೊಂಡ್ರು. ನಾವು ಒಂದು ಹನಿ ನೀರು ಕುಡಿಬೇಕಾದ್ರೆ, ಒಂದು ಹನಿ ನೀರು ನಾವು ವೇಸ್ಟ್ ಮಾಡಬೇಕಾದ್ರೆ, ಒಂದು ತುತ್ತು ಅನ್ನ ಬಾಯಿಗಿಡಬೇಕಾದ್ರೆ, ಒಂದು ರೊಟ್ಟಿ ತೆಗೆದು ಚೂರನ್ನು ಬಾಯಿಗಿಡ್ಬೇಕಾದ್ರೆ ಯೋಚನೆ ಮಾಡಬೇಕಾರೋದು ಅವರ ತ್ಯಾಗ ಬಲಿದಾನ. ಹಾಗಾಗಿ ಒಂದು ಡ್ಯಾಮ್ ಅಭಿವೃದ್ಧಿ ಸಂಕೇತ ಅನ್ನಿಸ್ತಿದ್ರೆ ಅದೇ ಡ್ಯಾಮು ಅನೇಕ ಜನರ, ಲಕ್ಷಾಂತರ ಜನರ ಬದುಕುಗಳನ್ನು ಸರ್ವನಾಶ ಮಾಡಿರುತ್ತೆ, ಸಂಸ್ಕೃತಿನ ನಾಶ ಮಾಡಿರುತ್ತೆ. ಸ್ನೇಹಿತರೆ, ನೀವು ಗಮನಿಸಿರ್ಬೋದು, ನಾವು ತುಂಗಭದ್ರಾ ಡ್ಯಾಮ್ನ ಒಂದು ಡಾಕ್ಯುಮೆಂಟ್, ತುಂಗಭದ್ರಾ ಡ್ಯಾಮ್ ಒಳಗಡೆ ಹೋಗಿದ್ವಿ ಒಂದು ಏಪ್ರಿಲ್ ತಿಂಗಳಲ್ಲಿ, ಒಂದು 3-4 ವರ್ಷದ ಹಿಂದೆ. ಅಲ್ಲಿ ಒಳಗಡೆ ಹೋದಾಗ ಪೂರ್ತಿ ನೀರು ಕಮ್ಮಿ ಆಗಿತ್ತು, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೀರಿತ್ತು. ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕರ್ಕೊಂಡೋಗಿ ತೋರಿಸಿದ್ರು, ಬನ್ನಿ ಸರ್ ನಮ್ಮ ಊರಿಲ್ಲಿತ್ತು, ನಾವು ಆನಂತರ ಮರಿಯಮ್ಮನಹಳ್ಳಿ, ಡಣಾಯಕನ ಕೆರೆ ಅಂತ ಊರುಗಳಿಗೆ ಶಿಫ್ಟ್ ಆದ್ವಿ ನಾವು. ಆ ಮರಿಯಮ್ಮನಹಳ್ಳಿ ಊರಿಗೆ ಬಂದ ಬಹುತೇಕರು ಇದ್ದದ್ದು ಈಗಿನ ತುಂಗಭದ್ರಾ ಡ್ಯಾಮ್ ಒಳಗಡೆ. ಅಲ್ಲಿ ಅವ್ರು ಕರ್ಕೊಂಡೋಗಿ ಒಂದು ಮಾನ್ಯುಮೆಂಟ್ ತೋರಿಸಿದ್ರು ಅವರು, ಅಂದರೆ ಒಂದು ಸ್ಮಾರಕ. ಕತೆ ಹೇಳ್ತಾ ನಿಂತಿರೋ 2 ಕಲ್ಲುಗಳನ್ನ, ಆ 2 ಕಲ್ಲುಗಳು ಆ ಊರಿನ ಅಗಸಿ ಬಾಗ್ಲಂತೆ. ಆ ಊರಿನ ಅಗಸಿ ಬಾಗಿಲು, ಅಂದರೆ ಅದನ್ನು ಕಟ್ಟಿ ತುಂಗಭದ್ರಾ ಡ್ಯಾಮ್ ಬಹಳ ವರ್ಷ ಆಯಿತು. ಈ ರಾಯಚೂರು ನಮ್ಮ ಇದು ಕರ್ನಾಟಕಕ್ಕೆ ಮತ್ತು ಆಂಧ್ರಕ್ಕೆ ನೀರು ಕೊಡಬೇಕು ಅಂತ ಹೇಳಿ, ಕರ್ನಾಟಕಕ್ಕೆ ಮತ್ತು ಆಂಧ್ರಕ್ಕೆ ನೀರು ಕೊಡಬೇಕು ಅಂತ ಆ ಹಳ್ಳಿಗರು, 100 ಹಳ್ಳಿಗರು ಭೂಮಿ ಕಳ್ಕೊಂಡ್ರಲ್ಲ, ಜಮೀನು ಮನೆ ಕಳ್ಕೊಂಡ್ರಲ್ಲ. ಅದರ ಕತೆ ಹೇಳ್ತಾ ಆ ಕಲ್ಲೆರಡು ನಿಂತ್ಕೊಂಡಿದ್ದಾವೆ. ಅದನ್ನು ತೋರಿಸೋ ಹೇಳಿದ್ರು, ನಮ್ಮೂರು ಇಲ್ಲಿತ್ತು ಸರ್, ನಮ್ಮೂರು ಅಗಸಿ ಬಾಗಿಲು ಅಂತ ಆತ ಹೇಳುವಾಗ ಬಸವರಾಜ್ ಒಂದು ನಮ್ಮ ಸ್ನೇಹಿತರು, ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಆ ಥರದ ಕಥೆಗಳು 100 ಇರ್ತವೆ. ಅಂದರೆ ಒಂದು ಮುಳುಗಡೆ ಅನ್ನೋದು ಇಟ್ಸ್ ನಾಟ್ ಸೋ ಈಸಿ. ನಾವು ಹೇಳ್ತೀವಿ, ಒಂದು ರಸ್ತೆ ಹಾಕ್ಬಿಡ್ರಿ, 1000 ಮರ ಕಡಿದ್ಬಿಡ್ರಿ, ಒಳಗೆ ಹೋಗ್ಬಿಡ್ಲಿ ರೀ, ಒಂದು ಡ್ಯಾಮ್ ಕಟ್ಬಿಡ್ರಿ, ಏನು ರೀ ಇವ್ರಿಗೆ ಆಗಿರೋದು? ಹಂಗಿರಲ್ಲ ಅದು. ಅದಕ್ಕೆ ಬೇರೆಯೇ ಲೆಕ್ಕಾಚಾರ ಇರುತ್ತೆ. ಅದಕ್ಕೆ ಹೇಳೋದು, ಅದು ಭಾಳ ಸೂಕ್ಷ್ಮವಾದ ವಿಚಾರ. ಅಭಿವೃದ್ಧಿನ ಅಥವಾ ಬದುಕ ಸಂಸ್ಕೃತಿನ ಅನ್ನೋದು ತುಂಬ ದೊಡ್ಡ ಒಂದು ವಿಚಾರ, ಅಥವಾ ಅಭಿವೃದ್ಧಿನ ಪರಿಸರನ ಅಂತ. ಈಗ ಯಾವುದೋ ಉದಾಹರಣೆ ನೀವು ಗಮನಿಸಿರ್ಬೋದು, ಆ ದಾಂಡೇಲಿ ಕಾಡಲ್ಲೋ ಅಥವಾ ಅಣಶಿ ಫಾರೆಸ್ಟ್ ಒಳಗಡೆಗೆ ಹುಬ್ಳಿ ಅಂಕೋಲ ರೈಲ್ವೆ ಮಾರ್ಗ ಹಾಕ್ಬೇಕು ಅಂತಾರೆ. ನಮಗನ್ಸುತ್ತೆ, ಹೌದಲ್ರಿ, ಹುಬ್ಳಿ ಅಂಕೋಲ ರೈಲ್ವೆ ಮಾರ್ಗ ಹಾಕ್ಬಿಟ್ರೆ ರೈಲು ಹೋಗುತ್ತೆ ರೀ, ಕಾರ್ಗೋ ತೊಗೊಂಡು ಹೋಗುತ್ತೆ ರೀ, ಬೇಗ ಟ್ರಾನ್ಸ್ಪೋರ್ಟ್ ಆಗುತ್ತೆ, ನಮ್ಮ ಮುಂಬೈ ಗೋವಾಕ್ಕೆ ಹೋಗ್ಬಿಡುತ್ತೆ ಬೇಗ ಮೆಟೀರಿಯಲ್ಲು, ನಾವು ಎಷ್ಟು ಡೀಸೆಲ್ ಉಳಿಸ್ಬೋದು, ಎಷ್ಟು ಲಾರಿಗಳು ಓಡ ತಪ್ಪಿಸ್ಬೋದು ಅಂತ. ಆದರೆ ಅಲ್ಲಿರೋ ಕಾಡು, ಅಲ್ಲಿರೋ ವನ್ಯಜೀವಿಗಳು, ಅಲ್ಲಿರೋ ಟ್ರೈಬಲ್ಸ್ ಬದುಕು, ಇದು ಭಾಳ ದ್ವಂದ್ವದ ವಿಚಾರ. ಇದೆಲ್ಲನೂ ಭಾಳ ಗಮನದಲ್ಲಿ ಇಟ್ಕೊಂಡು ಅಭಿವೃದ್ಧಿ ಅನ್ನೋದು ನಡಿಬೇಕು. ಹಾಗಾಗಿ ನಾವು ಭಾಳ ಸೆನ್ಸಿಟಿವ್ ಆಗಿ, ಸೆನ್ಸಿಬಲ್ಲಾಗಿ, ಮಾನವ ಪರ ಯೋಚನೆ ಮಾಡೋದು ಕಲಿತಾಗ ಬಹುತೇಕ ನಾವು ಸೆನ್ಸಿಬಲ್ಲಾಗಿ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇದು ಈ ಡ್ಯಾಮ್ನ ಕಥೆ. ಈ ಡ್ಯಾಮ್ ಮಾತ್ರ ಅಲ್ಲ, ಪ್ರತಿ ಡ್ಯಾಮ್ನ, ಪ್ರತಿ ರಸ್ತೆಯ, ಪ್ರತಿ ಹೈವೇಯ, ಪ್ರತಿ ದಶಪಥ ಕಟ್ಟಿದಾಗ ಎಷ್ಟು ಜನ ಹೋದರು? ಒಂದು ದಶಪಥ ರಸ್ತೆನೋ ಅಥವಾ ಯಾವುದೋ ಒಂದು ನೈಸ್ ರಸ್ತೆನೋ ಅಥವಾ ಎಷ್ಟು ಹೋಗಿರೋದು ಜಮೀನು, ಅವರೆಲ್ಲ ಎಲ್ಲಿ ಹೋದರು? ಭಾಳ ಸೆನ್ಸಿಬಲಾಗಿ ನಾವು ಯೋಚನೆ ಮಾಡೋಣ ಸ್ನೇಹಿತರೆ. ಧನ್ಯವಾದ.